ಎವ್ರಿವನ್, ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸುಮಾರು ದಿನಗಳೇ ಆಗಿತ್ತು ವ್ಲಾಗ್ ಮಾಡಿ, ತುಂಬಾ ಗ್ಯಾಪ್ ಆಗಿದೆ. ಸೊ ಈಗ ನಾನು ಮತ್ತೆ ಗೆಟ್ ಬ್ಯಾಕ್ ಆಗ್ತಾ ಇದ್ದೀನಿ. ಸೊ ನನ್ನ ಲೈಫಲ್ಲಿ ಕೆಲವೊಂದು ರಿಚುವಲ್ಸ್ ನ ಚೇಂಜ್ ಮಾಡ್ತಾ ಇದ್ದೀನಿ, ಕೆಲವೊಂದು ಅಭ್ಯಾಸಗಳನ್ನ ರೂಢಿ ಮಾಡ್ಕೋತಾ ಇದ್ದೀನಿ, ಅದನ್ನ ಶೇರ್ ಮಾಡ್ತೀನಿ. ಹಾಗೆ ನಾನು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿದ್ದೀನಿ. ಸೊ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಶೇರ್ ಮಾಡ್ತೀನಿ. ಅಂಡ್ ಒಳ್ಳೆ ಒಳ್ಳೆ ಹೆಲ್ದಿ ರೆಸಿಪಿನ ಟ್ರೈ ಮಾಡ್ತೀನಿ. ಸೊ ಅದನ್ನ ಶೇರ್ ಮಾಡ್ತೀನಿ. ಅಂಡ್ ಮೀಲ್ ಪ್ರೆಪ್ ಬಗ್ಗೆ, ಸೊ ಸುಮಾರು ವಿಷಯಗಳ ಬಗ್ಗೆ ನಾನು ಟ್ರೈ ಮಾಡ್ತೀನಿ. ಅದನ್ನ ಒಳ್ಳೇದಿದ್ರೆ ನಿಮಗೂ ಹೇಳ್ತೀನಿ. ಸೊ ಹಂಗಾಗಿ ಈ ಬ್ಲಾಗ್ಸ್ ಜರ್ನಿನ ಶುರು ಮಾಡೋಣ. ಸೊ ಐ ಹೋಪ್ ಈ ಸತಿ ನಾನು ಮಧ್ಯದಲ್ಲಿ ಗ್ಯಾಪ್ ಆಗದೆ ನೀಟಾಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಈಗ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟ್ ಆಗಿದ್ದೀನಿ, 9:30 ಹಂಗಿದೆ. ಸೊ ಈಗ 10:30 ಹಂಗಾಗಿದೆ. ನಾನು ಫಸ್ಟು ಜೀರಾ ವಾಟರ್ ಕುಡಿತೀನಿ. ಅದನ್ನ ಹೆಂಗ್ ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಸೊ ಈಗ ಜೀರಾ ವಾಟರ್ ಕುಡಿತಾ ಇದ್ದೀನಿ. ಅದಾದ್ಮೇಲೆ ಡ್ರೈ ಫ್ರೂಟ್ನ ಸೋಕ್ ಮಾಡಿಟ್ಟಿರ್ತೀನಿ ರಾತ್ರಿ. ಸೊ ಅದನ್ನ ತಿನ್. ಸೊ ಆಕ್ಚುಲಿ ಈ ವ್ಲಾಗ್ ಬಂದು ವಾಟ್ ಐ ಈಟ್ ಇನ್ ಅ ಡೇ ತರಕ್ಕೆ ಹೋಗುತ್ತೆ. ಸೊ ಇದರಲ್ಲಿ ಏನಾದರೂ ನಾನು ಹೊಸ ಹೊಸ ಐಟಮ್ಸ್ ಏನಾದ್ರು ತರಿಸಿದ್ರೆ, ನನ್ಗೆ ಏನಾದರೂ ಚೆನ್ನಾಗಿ ಅನ್ಸಿದ್ರೆ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಸೊ ಇದರಲ್ಲಿ ಜೀರಾ ವಾಟರ್ ಇದೆ, ಇದಕ್ಕೆ ಒಂದು ಹಾಫ್ ಲೆಮನ್ ಹಾಕೊಂಡು ಕುಡಿತಾ ಇದ್ದೀನಿ. ಜೊತೆಗೆ ರಾತ್ರಿ ಸೋಕ್ ಮಾಡಿರೋ ನಟ್ಸ್ ಇದೆ, ಇದರಲ್ಲಿ ಒಂದು 4 ಆಲ್ಮಂಡ್ಸ್, ಒಂದು 3 ವಾಲ್ನಟ್ಸ್, ಆಮೇಲೆ ಒಂದು ಅಂಜೂರ ಇದೆ. ಸೊ ಇಷ್ಟು ನಾನು ಬೆಳಗ್ಗೆ ತಗೋತೀನಿ. ಇದಾದ್ಮೇಲೆ ಪ್ರೀ ವರ್ಕೌಟ್ ತಿಂದ್ಬಿಟ್ಟು ಜಿಮ್ಗೆ ಹೋಗ್ತಾ ಇದ್ದೀನಿ. ಈಗ ಒಂದು 3-4 ಡೇಸಿಂದ ಕಂಟಿನ್ಯೂ ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಇದನ್ನ ತಿಂತೀನಿ. ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಓಟ್ಸ್ ಸ್ಮೂತಿ ಕುಡಿತಾ ಇದ್ದೀನಿ. ಇದಕ್ಕೆ ಇಷ್ಟು ಹಾಲು, ಒಂಚೂರು ನೀರು, ಆಮೇಲೆ 50 ಗ್ರಾಮ್ಸ್ ಓಟ್ಸ್ ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕಿದೆ. ಅದರಲ್ಲಿ ಸ್ವಲ್ಪ ಸೋಕಾಗಲಿ ಅಂತ ಬಿಟ್ಬಿಟ್ಟಿದೆ. ಇದಕ್ಕೆ ನಾನು ಒಂದು ಬನಾನ ಹಾಕೋತಾ ಇದ್ದೀನಿ. ಫುಲ್ಲು ಮೆತ್ತಗಾಗೋಗಿದೆ ಬನಾನ ಪಾಪ. ಬಟ್ ಐ ಲೈಕ್ ಫ್ರೂಟಲ್ಲಿ ಬನಾನ ನಮ್ಗೆ ಸಖತ್ ಇಷ್ಟ. ಬಟ್ ಇದು ಹೆವಿ ಕ್ಯಾಲೋರೀಸ್ ಇರೋದ್ರಿಂದ ಅಷ್ಟು ತಿನ್ನಬಾರ್ದು. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಎವ್ರಿ ಡೇ 1 ಬನಾನ ತಿಂತೀನಿ ಅಷ್ಟೇ. ಇವಾಗ ನನಗೆ ಪ್ರೋಟೀನ್ ಪೌಡರ್ ಕೊಟ್ಟಿದ್ದರು. ಸೊ ಹಾಗಾಗಿ ಪ್ರೋಟೀನ್ ಪೌಡರ್ ಹಾಕ್ಕೊತೀನಿ. ಆ್ಯಂಡ್ ನಾನು ಪ್ರೋಟೀನಲ್ಲಿ ಬರೀ ಎಗ್ಸ್ ತಿಂತೀನಿ. ಸೊ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಸ್ವಲ್ಪ ಕಷ್ಟ ಪ್ರೋಟೀನ್ ಇಂಟೇಕ್ದು. ಸೊ ಹಾಗಾಗಿ ನಾನು ಪ್ರೋಟೀನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಅದೇ ಥರದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿಲ್ಲ, ಜಸ್ಟ್ ಇಷ್ಟು ಇದನ್ನು ಬ್ಲೆಂಡ್ ಮಾಡ್ಕೊತೀನಿ. ಹೊಸ ತರಿಸ್ಕೊಂಡಿದ್ದೀನಿ, ತಿಕ್ಕಿ ಅಂತಾರೆ. ಇದರ ಒಳಗಡೆ ನಾನು ಇದು ಟ್ರೂ ಎಲಿಮೆಂಟ್ಸಿಂದ 7-in-1 ಮಿಕ್ಸ್ ಸೀಡ್ಸ್ ತರಿಸಿದ್ದೀನಿ. ಇದರಲ್ಲಿ ಪಂಪ್ಕಿನ್, ವಾಟರ್ ಮೆಲನ್, ಸನ್ಫ್ಲವರ್, ಚಿಯಾ ಸೀಡ್ಸ್, ಫ್ಲ್ಯಾಕ್ ಸೀಡ್ಸ್, ಸೆಸಮಿ ಸೀಡ್ಸ್, ಸೋಯಾ ನಟ್ಸ್ ಎಲ್ಲನೂ ಇದೆ. ಸೊ ಇದನ್ನೆಲ್ಲ ಅವರು ಫ್ರೈ ಮಾಡಿ ಇಟ್ಟಿರ್ತಾರೆ. ಸೊ ಇದನ್ನು ತೊಗೊಂಡಿದ್ದೀನಿ. ಯೂಶ್ವಲಿ ನಾನೇ ಮಾಡ್ಕೋತಿದ್ದೆ ಮನೇಲಿ. ಸೊ ಈ ಸತಿ ನಾನು ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಸೊ ಇದನ್ನು 1.5 ಸ್ಪೂನ್ ಅಷ್ಟೇ ಹಾಕ್ಕೋತೀನಿ. ರಾತ್ರಿ ಸೋಕ್ ಮಾಡಿ ಚಿಯಾ ಸೀಡ್ಸ್ನ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇಟ್ಕೋತೀನಿ. ಸೊ ದಟ್ ನನಗೆ ಯಾವಾಗ ಬೇಕು ಅವಾಗ ನೀರಲ್ಲಿ ಏನಾದರೂ ಬೇಕು ಅಂದರೆ ಹಾಕ್ಕೊಂಡು ಕುಡಿಯೋಕ್ಕೆ ಅಂತ. ಸೊ ಅದನ್ನು ಒಂದು 2 ಸ್ಪೂನ್ಸ್ ಹಾಕ್ಕೋತೀನಿ. ನೆಕ್ಸ್ಟ್ ಹೆವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು. ಸಿಕ್ಕಾಬಿಟ್ಟೆ ಹೆವಿ ಆಗಿರುತ್ತೆ. ಸೊ ದ್ಯಾಟ್ ನಾನು ಆರಾಮ್ಸೆ ವರ್ಕೌಟ್ ಮಾಡ್ಬೋದು, ಟಯರ್ಡ್ ಆಗೋಲ್ಲ. ಇಲ್ಲಾಂದರೆ ಏನೂ ತಿಂದು ಹೋಗಿಲ್ಲ, ಸ್ವಲ್ಪನೇ ತಿಂದು ಹೋದರೆ ನನಗೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗುತ್ತೆ. ನೈಸ್. ನಾನು ಇದರಲ್ಲಿ ಯಾವುದೂ ಸ್ವೀಟ್ ಹಾಕಿಲ್ಲ. ನಿಮಗೆ ಬೇಕಿದ್ರೆ ನೀವು ಡೇಟ್ಸ್ ಹಾಕೋಬೋದು. ಬಟ್ ಹನಿ, ಶುಗರ್ ಇದೆಲ್ಲ ಒಂದೇ ಕ್ಯಾಟಗರಿ. ಬೆಲ್ಲ ಇವರೆಲ್ಲ ಒಂದೇ ಕ್ಯಾಟಗರಿಯಲ್ಲಿ ಇರ್ತಾರೆ. ಸೊ ನಾನು ಶುಗರ್ಲೆಸ್. ನಂಗೆ ಯಾವುದೇ ಸ್ವೀಟ್ನೆಸ್ ಅವಶ್ಯಕತೆ ಇಲ್ಲ. ಬಿಕಾಸ್ ಬನಾನಾ ಹಾಕಿರೋದ್ರಿಂದ ನ್ಯಾಚುರಲ್ ಸ್ವೀಟ್ನೆಸ್ ಬನಾನಾದಲ್ಲಿರುತ್ತೆ. ಸೊ ಹಾಗಾಗಿ ಸಾಕು ಅನ್ಸುತ್ತೆ. ಪೂರ್ತಿ ಖಾಲಿ ಇದೆ ಇವತ್ತು ಸಂಡೇ. ತುಂಬ ಚೆನ್ನಾಗಿ ಅನ್ಸುತ್ತೆ ವರ್ಕೌಟ್ ಮಾಡೋಕ್ಕೆ. ಇವಾಗ ಜಿಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಪನ್ನೀರ್ ರ್ಯಾಪ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪನ್ನೀರ್ ರೋಲ್ ಥರ. ಬಿಕಾಸ್
ನಾನೇನೋ ಮೀಲ್ ಪ್ರೆಪ್ ಮಾಡಿ ಹೋಗಿರಲಿಲ್ಲ. ಸಿಕ್ಕಾಪಟ್ಟೆ ಹಸಿವಾಗ್ತಿದೆ ನನಗೆ. ಒಂದು ಸ್ವಲ್ಪ ಇದು ಏನಿದು ಚಪಾತಿ ಹಿಟ್ಟು ಕಲಸಿದ್ದಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಚಪಾತಿ ಮಾಡಿಕೊಂಡು ಅದಕ್ಕೆ ಒಂದು 100 ಗ್ರಾಮ್ ಪನ್ನೀರ್ ಹಾಕ್ಬಿಟ್ಟು ಒಂದು ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಅದನ್ನು ಅದ್ರೊಳಗೆ ಹಾಕಿ ಲೆಟಸ್ ಹಾಕಿ ಒಂದು ರ್ಯಾಪ್ ಥರ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ದ್ಯಾಟ್ ಈಸಿ ಆಗುತ್ತೆ, ಬೇಗ ಕುಕ್ ಆಗುತ್ತೆ ಅಂತ. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದು ಚಪಾತಿ ಮಾಡ್ಕೋಬೇಕು ಸಿಂಪಲ್ಲಾಗಿ, ವಿದೌಟ್ ಆಯಿಲ್, ಬರೀ ಹಿಟ್ಟು ಹಾಕಿ ಲಟ್ಸ್ಕೊಂಡು ಬೇಯಿಸ್ಕೊಂಡ್ಬಿಡ್ಬೇಕು. ಆ್ಯಂಡ್ ಇದಕ್ಕೆ ನಾನೀಗ ಒಂದು ಸಾಸ್ ಹಾಕಿದ್ದೀನಿ. ಯಾವುದಂದರೆ ವಿಬಾದು ಪೆರಿ ಪೆರಿ ಹಾಟ್ ಸಾಸ್ ಹಾಕ್ತಿದ್ದೀನಿ, ಚೂರು. ಸೊ ಅದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಪನ್ನೀರನ್ನ ತುರ್ಕೊಂಡ್ಬಿಟ್ಟು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ, ಪನ್ನೀರನ್ನ ಈ ಥರ ತುರ್ದ್ಬಿಟ್ಕೊಂಡಿದ್ದೀನಿ. ತುರ್ಕೊಂಡ್ಬಿಟ್ಟು ಇದಕ್ಕೆ ಒಂಚೂರು ಉಪ್ಪು, ಗರಂ ಮಸಾಲ, ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಲೆಟಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಿಂಗೆ ಅರೇಂಜ್ ಮಾಡ್ಕೋಬೇಕೀಗ. ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಸುಮ್ಮನೆ ಚೂರು ಬಿಸಿ ಆದರೆ ಸಾಕಿದು. ಸೊ ಈಗ ಇದನ್ನು ಅರೇಂಜ್ ಮಾಡ್ಕೋತೀನಿ. ಚಪಾತಿ ಮೇಲೆ ಆ ಪನ್ನೀರ್ ಸ್ಟಫ್ನ ಹಾಕ್ತೀನಿ ನೀಟಾಗಿ. ದಿಸ್ ಈಸ್ ವೆರಿ ಕ್ವಿಕ್ ಮತ್ತು ಡೆಲಿಷಿಯಸ್ ಮೀಲ್ ಇದು. ಲೆಟಸ್ ನಮ್ಗೆ ಇಷ್ಟ ಆಗುತ್ತೆ. ಇದ್ರದ್ದು ಕ್ರಂಚಿನೆಸ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆ್ಯಂಡ್ ದಿಸ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ಇಷ್ಟು ಇದನ್ನು ನೀಟಾಗಿ ನಾವು ಇದನ್ನು ಈ ಥರ ವ್ರ್ಯಾಪ್ ಮಾಡಿಕೊಂಡು ತಿನ್ನಬೇಕು. ಸೊ ಮಚ್ ಹಂಗ್ರಿ. ನಾನು ಊಟ ಮಾಡ್ತೀನಿ ಈಗ. ಮಾಡಿಬಿಟ್ಟು ನಾವು ಮೊದಲೇ ಹಿಟ್ಟು ಕಲಸಿಟ್ಕೊಂಡ್ರೆ ಒಂದು 5 ಮಿನಿಟ್ಸ್ಗೆ ಇದು ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ. ಸೊ ಫಿಲ್ಲಿಂಗ್, ಜೊತೆಗೆ ಟೇಸ್ಟಿಯಾಗೂ ಕೂಡ ಇದೆ. ಇದನ್ನು ನೀವು ಟ್ರೈ ಮಾಡ್ಬೋದು. ಒಂದು 5 ಮಿನಿಟ್ಸಲ್ಲಿ ನಿಮ್ಮ ಮೀಲ್ ರೆಡಿ ಆಗಿಬಿಡುತ್ತೆ. ಗ್ರೀನ್ ಟೀಗೆ ಇದನ್ನು ಬಳಸ್ತಾ ಇದ್ದೀನಿ, ಅಸ್ಸಾಂ ಅಂತ. ಸೊ ಇದನ್ನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಶೂಟಿಂಗ್ ಹೋದಾಗ ಈ ಹೋಟೆಲಲ್ಲಿ ಸ್ಟೇ ಮಾಡಿದ್ದೆ. ಸೊ ಅವ್ರದ್ದು ಗ್ರೀನ್ ಟೀ ಎತ್ಕೊಂಬಂದಿದ್ದೀನಿ. ಸೊ ಈಗ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಚೆನ್ನಾಗಿ ಅನಿಸಿತ್ತು, ಅದಕ್ಕೋಸ್ಕರ ಎತ್ಕೊಂಬಂದಿದ್ದೆ. ಸೊ ಫೈನಲಿ ಸುಮಾರು ದಿನಗಳ ನಂತರ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಪ್ಯಾಕೆಟ್ ತೆಗೆದ್ಬಿಟ್ಟು ಇದೆಲ್ಲ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಿ ಕಲರ್ ನೋಡಿ. ಇದಕ್ಕೊಂಚೂರು ಹನಿ ಹಾಕೋಬೇಕು ಅನ್ನಿಸ್ತದೆ. ಸೊ ಹನಿ ಹಾಕೋತೀನಿ. ಆ್ಯಂಡ್ ಒಬ್ಳು ಹೇಳಿದ್ಲು ಯಾವಾಗಲೂ ಗ್ರೀನ್ ಟೀಯಲ್ಲಿ ಒಂಚೂರು ಚಿಟಿಕೆಗಿಂತ ಒಂಚೂರು ಕಮ್ಮಿ ಉಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತಂತ. ಅದನ್ನು ಆ್ಯಕ್ಚುಲಿ ನೀವು ಹನಿ ಹಾಕ್ಕೊಳ್ದೇ ಇರುವಾಗ ಟ್ರೈ ಮಾಡಬೇಕು. ಬಟ್ ಫಾರ್ ನಾವು ನಾನು ಹನಿನೂ ಹಾಕಿದ್ದೀನಿ, ಸಾಲ್ಟು ಹಾಕಿದ್ದೀನಿ. ಡೋಂಟ್ ನೋ ಹೆಂಗೆ ಟೇಸ್ಟ್ ಆಗುತ್ತೆ ಅಂತ. ಸೊ ಹೆಂಗಾದರೂ ಪರವಾಗಿಲ್ಲ, ಐ ವಾಂಟ್ ಡ್ರಿಂಕ್ ದಿಸ್ ಅಷ್ಟೇ. ಡಿನ್ನರ್ ಅವಾಗಲೇ ಆಯಿತು. ಒಂದು 7 o'clock ಬಿಫೋರ್ ನಾನು ಡಿನ್ನರ್ ಫಿನಿಷ್ ಮಾಡ್ಕೊಂಬಿಟ್ಟೆ. ನಾನು ಹೊರಗಡೆ ಹೋಗಿದ್ದೆ ಸಂಡೇ ಅಂತ. ಸೊ ಹಾಗಾಗಿ ಹೊರಗಡೆನೇ ಮುಗಿಸ್ಬಿಟ್ಟೆ. ಬಟ್ ಇವತ್ತು ಸಂಡೇ ಚೀಟ್ ಮೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಚೀಟ್ ಮೀಲಲ್ಲೇ ಒಂಚೂರು ಹಂಗೆ ಹಿಂಗೆ ಹೆಲ್ದಿನೇ ಹೆಲ್ದಿನೇ ತಿಂದೆ. ನಾನು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ, ತುಂಬ ಹೆಲ್ದಿ ಫುಡ್ನ ಸರ್ವ್ ಮಾಡ್ತಾರೆ ಅಲ್ಲಿ. ಆ್ಯಂಡ್ ಇತ್ತೀಚೆಗೆ ನಾನು ಯಾವ್ಯಾವ ರೆಸ್ಟೋರೆಂಟ್ ಹೆಲ್ದಿ ಫುಡ್ನ ಸರ್ವ್ ಮಾಡುತ್ತೋ ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದರಲ್ಲಿ ಇದು ಒಂದು ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ಫುಡ್ನ ಸರ್ವ್ ಮಾಡಿದರು. ನಾನು ಪ್ಯಾನ್ ಕೇಕ್ ತಿಂದೆ. ಅದರಲ್ಲಿ ಸ್ವೀಟ್ ಇರಲಿಲ್ಲ, ಎಲ್ಲ ಆರ್ಗ್ಯಾನಿಕ್ ಜಾಗ್ರಿ ಮತ್ತು ಓಟ್ಸ್ ಅಷ್ಟೇ ಹಾಕಿದ್ರು. ಅದರಲ್ಲಿ ಆಪ್ಷನು ಕೊಟ್ಟಿದ್ರು, ನಮ್ಗೆ ಬೇಕಾದರೆ ಚಾಕ್ಲೇಟ್ ಸಿರಪ್ ಹಾಕೋಬೋದು, ಇಲ್ಲಾಂದರೆ ಬಿಡೋದು ಆ ಥರಕ್ಕೆ. ಸೊ ನಾನು ಚಾಕ್ಲೇಟ್ ಸಿರಪ್ ಎಲ್ಲ ಹಾಕ್ಕೊಳ್ಳಿಲ್ಲ. ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ಲಿ ಹೆಲ್ದಿ ಚೀಟ್ ಮೀಲ್ ಡೇ ಮಾಡ್ಕೊಂಡಿದ್ದೀನಿ.
ಸೊ ದಿಸ್ ಇಸ್ ವಾಟ್ ಐ ಈಟ್ ಇನ್ ಅ ಡೇ. ಸೊ ಆಲ್ಮೋಸ್ಟ್ 5 ಡೇಸಿಂದ ಇದನ್ನು ಸೀರೀಸ್ನ ನೀಟಾಗಿ ಮಾಡ್ಕೊಂಬಂದಿದ್ದೀನಿ. ಸೊ ಇವತ್ತು ಫಸ್ಟ್ ವ್ಲಾಗ್ ಮಾಡಿದ್ದು, ಬಿಕಾಸ್ ನನಗೆ ಗೊತ್ತಿರಲಿಲ್ಲ ನಾನು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತೀನ ಮತ್ತು ಬ್ರೇಕ್ ತೊಗೋತೀನಿ ಅಂತ. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ಅನ್ನಿಸ್ತಾ ಇದೆ ಕನ್ಸಿಸ್ಟೆನ್ಸಿಯಾಗಿ ಮಾಡಬಹುದು ನಾನು ಅಂತ. ಸೊ ಹಾಗಾಗಿ ವ್ಲಾಗ್ನ ಶುರು ಮಾಡಿದ್ದೀನಿ. ಐ ಹೋಪ್ ನೀವೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಆ್ಯಂಡ್ ನೀವು ನಿಮ್ಮ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಿ, ಯಾಕಂದರೆ ಒಂಚೂರು ಮಿಸ್ಟೇಕ್ ಆದ್ರೂ ತುಂಬ ಹೆಲ್ತ್ ಇಶ್ಯೂಸ್ ಶುರು ಆಗ್ತಾ ಇದೆ ಇತ್ತೀಚೆಗೆ. ಸೊ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಿ. ಏನು ತಿಂತಿದ್ದೀರಾ ನೋಡಿ, ಹೆಲ್ದಿನಾ ಇಲ್ವಾ, ಇದು ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿ ಊಟ ಮಾಡಿ. ಸೊ ಆದಷ್ಟು ಹೆಲ್ದಿ ತಿನ್ನೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಖುಷಿಯಾಗಿರಿ. ಯಾವುದನ್ನು ತುಂಬ ಸ್ಟ್ರೆಸ್ ಆಗಿ ತೊಗೋಬೇಡಿ, ಆರಾಮಾಗಿರಿ. ಎಲ್ಲನೂ ಒಂದು ಪ್ರಾಬ್ಲಮ್ ಅಂತ ಬಂದರೆ ಅದಕ್ಕೊಂದು ಸೊಲ್ಯೂಷನ್ ಇರುತ್ತೆ. ಯಾವುದ್ರ ಬಗ್ಗೆನೂ ಸ್ಟ್ರೆಸ್ ತೊಗೋಬೇಡಿ, ಆರಾಮಾಗಿರಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತಂತ. ವಿತ್ ಲಾಟ್ಸ್ ಆಫ್ ಲವ್.